ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲವ್ ಆಫ್ ಲರ್ನಿಂಗ್. ಇವತ್ತು ನಾನು ಒಂದು ಬ್ಯೂಟಿಫುಲ್ ಪ್ರಾಬ್ಲಮ್ ತೊಗೊಂಡ್ಬಂದಿದ್ದೀನಿ. ದಿಸ್ ವಾಸ್ ಆಸ್ಕ್ಡ್ ಇನ್ LIC ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎಕ್ಸಾಮ್ಸ್. ಓಕೆ, ಆ ಪ್ರಾಬ್ಲಮ್ ಏನು ಅಂತಂದರೆ, ಟೀಮ್ ಆಫ್ 8 ಪರ್ಸನ್ ಜಾಯಿಂಡ್ ಇನ್ ಎ ಶೂಟಿಂಗ್ ಕಾಂಪಿಟೇಷನ್. ಓಕೆ, ಒಂದು ಶೂಟಿಂಗ್ ಕಾಂಪಿಟೇಷನಲ್ಲಿ 8 ಜನ ಪಾರ್ಟಿಸಿಪೇಟ್ ಮಾಡಿದಾರಂತೆ. ಓಕೆ, ದ ಬೆಸ್ಟ್ ಮಾರ್ಕ್ಡ್ ಸ್ಕೋರ್ ಈಸ್ 85 ಪಾಯಿಂಟ್ಸ್ ಅಂತೆ. ಅಂದರೆ ಸಪೋಸ್ ಈ ಶೂಟಿಂಗ್ ಕಾಂಪಿಟೇಷನಲ್ಲಿ A, B, C, D, E, F, G, H ಹೀಗೆ 8 ಜನ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಆ ಟೀಮ್ನಿಂದ ದ ಬೆಸ್ಟ್ ಸ್ಕೋರ್ಡ್ ಈಸ್ 85 ಪಾಯಿಂಟ್ಸ್ ಅಂತೆ. ಅಂದರೆ ಸಪೋಸ್ ಎ ಅನ್ನೋನು ದಿ ಬೆಸ್ಟ್ ಇವನು ಅಂತ ಅನ್ಕೊಳ್ಳೋಣ, ಇವನನ್ನೇ ನಾನು ದಿ ಬೆಸ್ಟ್ ಅಂತ ಅನ್ಕೊಂತೀನಿ, ದ ಪರ್ಸನ್ ಎ ಅನ್ನೋನನ್ನ. ಸೊ ಇವನು ಸ್ಕೋರ್ ಮಾಡಿರುವಂಥದ್ದು 85 ಪಾಯಿಂಟ್ ಅಂತೆ. ಸೊ ಇವ್ರು ಎಲ್ಲರಿಗಿಂತ ಜಾಸ್ತಿ ಇವನು ಸ್ಕೋರ್ ಮಾಡಿದ್ದಾನೆ. ಇದೊಂದು ಹಿಂಟು, ದ ಬೆಸ್ಟ್ ಸ್ಕೋರ್ಡ್ ಈಸ್ 85 ಪಾಯಿಂಟ್ಸ್ ಅನ್ನೋದು. ಇಫ್ ಹಿ ಹ್ಯಾಡ್ ಸ್ಕೋರ್ಡ್ 92 ಪಾಯಿಂಟ್ಸ್, ಇನ್ ಕೇಸ್ 85 ಬದಲಾಗಿ if he had scored 92 points, ಏನಾದರೂ ಇವನು ಸ್ಕೋರ್ the average score of the team would have been 84 points. If he had scored 92 points ಏನಾದರೂ ಆಗಿದ್ರೆ the average score of the entire team would be 84 points. That is 84 points ಆಗ್ತಿತ್ತಂತೆ. So, question is the number of the points the team scored was. So, ಈ ಎಂಟೈರ್ ಟೀಮ್ ಇದೆ ಅಲ್ವಾ, ಈ ಎಂಟೈರ್ ಟೀಮಿನ ಟೋಟಲ್ ಸ್ಕೋರ್ ಎಷ್ಟು? ದಿಸ್ ಈಸ್ ದ ಕ್ವಶನ್. ಓಕೆ, ನೌ ಲೆಟ್ಸ್ ಅನಲೈಸ್ ದ ಕ್ವಶನ್ ಒನ್ಸ್ ಅಗೇನ್. ಒಂದು ಶೂಟಿಂಗ್ ಕಾಂಪಿಟೇಷನ್ ಇದೆ, 8 ಜನದ ಒಂದು ಟೀಮು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ದಿ ಬೆಸ್ಟ್ ಸ್ಕೋರ್ ಮಾಡಿರೋನು 85 ಪಾಯಿಂಟ್ಸ್ ಮಾಡಿದಾನಂತೆ. ಇಫ್ ಹಿ ಹ್ಯಾಡ್ ಸ್ಕೋರ್ಡ್ 92% ಏನಾದ್ರು ಮಾಡಿದ್ರೆ ಟೋಟಲ್ ಟೀಮಿನ ಅವರೇಜ್ ಏನಾಗ್ತಿತ್ತು? 84 ಪಾಯಿಂಟ್ಸ್ ಆಗ್ತಿತ್ತಂತೆ. ಹಾಗಾದರೆ ಟೋಟಲ್ ಸ್ಕೋರ್ ಈ ಟೀಮ್ ಸ್ಕೋರ್ ಮಾಡಿರೋದು ಎಷ್ಟು ಅಂತ ಕೇಳಿದ್ದಾರೆ. ಒಂದೊಂದಾಗಿ ಅನಲೈಸ್ ಮಾಡ್ತಾ ಬರೋಣ. ಓಕೆ, ನಾನು ಇದರಲ್ಲಿ ಫಸ್ಟಿಗೆ ಇಫ್ ಹಿ ಹ್ಯಾಡ್ ಸ್ಕೋರ್ಡ್ 92% ಇತ್ತಲ್ಲ, ನಾನು ಈ ಡೇಟಾವನ್ನೇ ಫಸ್ಟಿಗೆ ಕನ್ಸಿಡರ್ ಮಾಡ್ತೀನಿ. ಈ 92 ಸ್ಕೋರ್ ಮಾಡಿದ್ರೆ ಟೀಮಿನ ಅವರೇಜು 84 ಆಗ್ತಿತ್ತಂತೆ. ನಾನು ಇದನ್ನೇ ಕನ್ಸಿಡರ್ ಮಾಡ್ತೀನಿ. ಏನು ಅವರೇಜ್ ಅಂತ ಅಂದರೆ, ಎ ಪಾಯಿಂಟ್ ಸ್ಕೋರ್ಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಎಫ್ ಪ್ಲಸ್ ಜಿ ಪ್ಲಸ್ ಹೆಚ್, ಇದೆಲ್ಲವನ್ನೂ ಸಹಿತ ಸೇರಿಸಿ ಡಿವೈಡೆಡ್ ಬೈ 8 ಮಾಡಿದಾಗ ಬರುವಂಥದ್ದು ಅವರೇಜ್ ಆಗತ್ತೆ. ಸೊ ಆ ಅವರೇಜು 84 ಅನ್ನೋದನ್ನು ನಾನು ಕನ್ಸಿಡರ್ ಮಾಡ್ತೀನಿ. 84. ಸೊ ಯಾವಾಗ ದ ಬೆಸ್ಟ್ ಸ್ಕೋರ್ಡ್ ಬೈ ದ ಪರ್ಸನ್ ಎ ಈಸ್ 92 ಆದಾಗ, ಸೊ ಎ ಏನಾಯಿತು? 92 ಆಯಿತು. ಸೊ ನಾನು 92ನ ಎ ಸ್ಕೋರ್ ಮಾಡಿದ್ರೆ 92ನ ಹಾಗೆ ಇಟ್ಕೊತೀನಿ. ಪ್ಲಸ್ ಈ ಉಳಿದ 7 ಜನ ಸ್ಕೋರ್ ಮಾಡಿದಾರಲ್ಲ, ಇದನ್ನ ಆಲ್ 7 ಅಂತ ಕರ್ಕೋತೀನಿ. ಒಂದು ವೇರಿಯಬಲ್ ಆಲ್ 7 ಅನ್ನೋಂಥ ವೇರಿಯಬಲ್ ನಾನೇ ಒಂದು ಅಸ್ಯೂಮ್ ಮಾಡ್ಕೊಂಡಿರುವಂಥದ್ದು. ಸೊ 94 ಪ್ಲಸ್ ಆಲ್ 7 ಡಿವೈಡೆಡ್ ಬೈ 8 ಈಸ್ ಈಕ್ವಲ್ ಟು 84. ದಿಸ್ ಈಸ್ ಅವರ್ ಸ್ಟಾರ್ ಇಕ್ವೇಶನ್. ಇಲ್ಲಿವರೆಗೂ ಬಂತು ಅಂದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಸೊ ವಾಟ್ ಈಸ್ ಆಲ್ 7? ಮತ್ತೆ ಈ ನ್ಯೂಮರೇಟರ್ನ ಹಾಗೆ ಇಟ್ಕೊತೀನಿ. 92 ಪ್ಲಸ್ ಆಲ್ 7 ಅನ್ನೋದು ಹಾಗೆ ಇರಲಿ, ಈಸ್ ಈಕ್ವಲ್ ಟು 84 ಇಂಟು 8 ಅಂತ ಆಗುತ್ತೆ. ಡಿನಾಮಿನೇಟ್ರು ಆ ಕಡೆಗೆ ಹೋದರೆ ನ್ಯೂಮರೇಟರ್ ಆಗುತ್ತೆ. ಸೊ 84 ಇಂಟು 8 ಎಷ್ಟಾಗತ್ತೆ? 8 ಇಂಟು 84 ಮಾಡಿದ್ರೆ 8 4 32ಕ್ಕೆ 2 ದಶಕ 3, 8 8 64ಕ್ಕೆ 3, 64 ಪ್ಲಸ್ 3 67. ಸೊ 672 ಆಯಿತು. ಈಗ ಅಂದರೆ 92 ಪ್ಲಸ್
ಆಲ್ 7 ಅನ್ನುವಂತಹ ವೇರಿಯಬಲ್ಲು ಈಸ್ ಈಕ್ವಲ್ ಟು 672 ಆಯಿತು. ಸೊ ವಾಟ್ ಈಸ್ ಆಲ್ 7? ಆಲ್ 7 ಈಸ್ ಈಕ್ವಲ್ ಟು 672 ಮೈನಸ್ ಈ ಕಡೆ 92 ಈ ಕಡೆಗೆ ಬಂದರೆ ಮೈನಸ್ 92 ಆಯಿತು. ಸೊ ಆಲ್ 7 ಈಸ್ ಈಕ್ವಲ್ ಟು 672 ಮೈನಸ್ 92 ಎಷ್ಟಾಯಿತು? 12 2 ಹೋದರೆ 0. ಸೊ 17ರಲ್ಲಿ 9 ಹೋದರೆ 8 5 580 ಆಯಿತು. ಸೊ ಆಲ್ 7 ಈಸ್ ಈಕ್ವಲ್ ಟು 580. ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನದರ್ ನೆಕ್ಸ್ಟ್ ಸ್ಟಾರ್ ಇಕ್ವೇಷನ್. ಸೊ 92 ಅವನು ಸ್ಕೋರ್ ಮಾಡಿದ್ದಿದ್ರೆ ಈ ಒಂದು ಅವರೇಜ್ ಬರ್ತಾ ಇತ್ತು. ನಮಗೆ ಸಿಕ್ಕಿರೋದು ಏನು? ಆಲ್ 7 ಉಳಿದ 7 ಜನಗಳು ಕೂಡಿ ಮಾಡಿರುವಂಥ ಸ್ಕೋರು 580 ಅಂತ ಸಿಕ್ತು. ಬಟ್ ದ ಕ್ವಶನ್ ಈಸ್ ಟೋಟಲ್ ಸ್ಕೋರ್ ಎಷ್ಟು ಅಂತ ಅನ್ನೋದು. ಟೋಟಲ್ ಸ್ಕೋರ್ ಎಷ್ಟು ಅಂತ ಅನ್ನೋದು ನಮಗೆ ಬೇಕಾಗಿರೋದು. ಆ್ಯಕ್ಚುಲಾಗಿ ಅವನು ಸ್ಕೋರ್ ಮಾಡಿರೋದೆಷ್ಟು? 85 ಅಲ್ವಾ? ಈ 85ನ ನಾನು ಹಾಗೆ ಇಟ್ಕೊತೀನಿ. ಪ್ಲಸ್ ಈ ಎಲ್ಲರೂ ಸೇರಿ ಮಾಡಿರುವಂಥ ಸ್ಕೋರು ಎ ಪ್ಲಸ್ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಶೇರ್ ಮಾಡಿರೋಂಥ ಆಲ್ 7 ಎಷ್ಟಿದೆ? 580 ಇದೆ. ಪ್ಲಸ್ 580. ಸೊ ಎರಡನ್ನ ಸೇರಿಸಿದ್ರೆ ಎಷ್ಟಾಯಿತು? 85 ಪ್ಲಸ್ 580 5 8 14 6 665. So the total score by the entire team is 665. Okay, see, this is the one of the beautiful questions asked in LIC Administrative Officers exams. Okay, thank you for watching. Please like, follow and subscribe for more such contents. Thank you.